ಹೋಮ್ ಮೇಡ್ ಪಿಜ್ಜಾ ಮಾಡ್ತಾಯಿದ್ದೀರಿ, ನೋಡೋಣ ಬನ್ನಿ. ಮೊದಲಿಗೆ ಬಾಣಲಿ ತಗೊಂಡು 2 ಕಪ್ ಮೈದಾ ಹಾಕ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಸಕ್ಕರೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಮೊಸರು ಹಾಕ್ಕೋಬೇಕು, 1-2 ಸ್ಪೂನ್ ಮೊಸರು ಹಾಕ್ಕೊಂಡು ಚೆನ್ನಾಗಿ, ಇಡ್ಲಿ ಸೋಡಾ ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಹದವಾಗಿ ಬರೋ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಇಡಬೇಕು. ಚೆನ್ನಾಗಿ ಉಬ್ಬಬೇಕು, ಆ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಇಡಬೇಕು. 1 ಅವರ್ ಊರಬೇಕು ಚೆನ್ನಾಗಿ. 1 ಅವರ್ ಆದಮೇಲೆ ಸ್ವಲ್ಪ ತಗೊಂಡು ಡಬಲ್ ಲೇಯರ್ ಮಾಡಬೇಕಲ್ವ, ಅದಕ್ಕೆ ಸ್ವಲ್ಪ ತಗೊಂಡು ಚಪಾತಿ ಥರ ತೀಡಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಪೆನ್ ಮೇಲೆ. ಬಿಸಿ ಆದ ನಂತರ ಲೈಟಾಗಿ ಬಿಸಿ ಮಾಡ್ಕೋಬೇಕು ಪೆನ್ ಮೇಲೆ. ದೊಡ್ಡದು ಒಂದು ತಗೊಂಡು ಲೇಯರ್ಗೆ ರೆಡಿ ಮಾಡ್ಕೋಬೇಕು. ಇಬ್ಬರು ತಿನ್ಬೋದು ಪಿಜ್ಜಾ. ಡಬಲ್ ಲೇಯರು ರೆಡಿ ಮಾಡಿಕೊಂಡು ತಟ್ಟೆ ಅಗಲ ಮಾಡ್ಕೋಬೇಕು. ಸ್ವಲ್ಪ ಗ್ಯಾಪ್ ಬಿಡಬೇಕು. ಅಲ್ಲಿ ಸುತ್ತೂರ ಸ್ವಲ್ಪ ತುಪ್ಪ ಹಾಕ್ಬೇಕಲ್ವ, ಅದಕ್ಕೆ ಮ್ಯಾಗಿ ಸ್ಪೂನಲ್ಲಿ ಮ್ಯಾಶ್ ಮಾಡಬೇಕು. ಎಲ್ಲ ಹೋಲ್ ಹಾಕಬೇಕು. ಉಬ್ಬುತ್ತೆ, ಇಲ್ಲಾಂದರೆ ಚೆನ್ನಾಗಿ ಉಬ್ಬೋದಿಲ್ಲ ಅದಕ್ಕೆ. ಈಗ ಚೀಸ್ ಹಾಕಿ ಚೆನ್ನಾಗಿ ಹಾಕಬೇಕು ಚೀಸು. ಲೇಯರ್ಗೆಲ್ಲ ಫುಲ್ಲು ಕವರ್ ಮಾಡಬೇಕು. ಟೊಮೊಟೊ, ಕ್ಯಾರೆಟು, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಜೋಳ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವ, ಅದನ್ನೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು. ಕ್ಯಾಪ್ಸಿಕಮ್, ಜೋಳ, ಕ್ಯಾರೆಟು, ಸ್ವಲ್ಪ ಇಟ್ಟು ಇನ್ನೊಂದು ಇಟ್ಕೊಂಡಿದ್ರಲ್ಲ ರೆಡಿ ಮಾಡಿ ಲೇಯರು, ಅದನ್ನ ಅಂಟಿಸಿ ಪ್ಯಾಕಿಂಗ್ ಮಾಡಬೇಕು. ಸುತ್ತೂರ ಪ್ಯಾಕಿಂಗ್ ಮಾಡಿ ರೌಂಡ್ ಮಾಡಬೇಕು. ಮಾಡಿ ಉಬ್ಬಿ ಕೆಳಗೆ ಹೋಗದಿರ ಇರುತ್ತೆ, ಅದಕ್ಕೆ ಪ್ಯಾಕಿಂಗ್ ಮಾಡಬೇಕು. ಡಬಲ್ ಲೇಯರು. ಇಬ್ಬರು ತಿನ್ಬೋದು ಇದನ್ನ ಪಿಜ್ಜಾನ. ಇದು ಮನೆಯಲ್ಲೇ ಮಾಡಿದ್ದೀರಿ ನಾವು. ನಮ್ಮ ಮನೇಲಿ ಓವನ್ ಇಲ್ಲ, ಅದಕ್ಕೆ ಒಲೆ ಮೇಲೆ ಮಾಡಿದ್ದೀರಿ. ಓವನ್ ಇರೋರು ಓವನಲ್ಲಿ ಮಾಡ್ಬೋದು. ಈಗ ಮ್ಯಾಗಿ ಸ್ಪೂನಲ್ಲಿ ಎಲ್ಲ ಹೋಲ್ ಹಾಕಬೇಕು. ಚೀಸ್ ಹಾಕಬೇಕು. ಚೀಸ್ ಎಲ್ಲ ಕವರ್ ಮಾಡಬೇಕು. ಈಗ ಟೊಮೊಟೊ ಸಾಸು ಹಾಕಬೇಕು, ಮತ್ತು ರೆಡ್ ಚಿಲ್ಲಿ ಸಾಸು ಇದನ್ನೆಲ್ಲ ಹಾಕಿ ಫಸ್ಟ್ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಶೇಜ್ವಾನ್ ಚಟ್ನಿ ಇದ್ದರೆ ಹಾಕ್ಬೋದು, ಅದಿಲ್ಲ, ಅದಕ್ಕೆ ನಾವು ಹಾಕಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಲೇಯರ್ ಫುಲ್ಲು ಕವರ್ ಆಗೋ ಹಾಗೆ ಹಾಕಬೇಕು. ಹಾಕಿದ ನಂತರ ಕ್ಯಾಪ್ಸಿಕಮ್ಮು ಮತ್ತು ಆನಿಯನು, ಕ್ಯಾರೆಟು ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಬೇಕು. ಜೋಳ ಎಲ್ಲ ಇಟ್ಟು ಚೆನ್ನಾಗಿ ಕವರ್ ಮಾಡಬೇಕು. ಎಲ್ಲ ಇಟ್ಟು ಕವರ್ ಮಾಡಿ ಸ್ವಲ್ಪ ತುಪ್ಪ ಹಾಕಬೇಕು ಸುತ್ತೂರನು. ಈಗ ಬಾಣಲಿ ರೆಡಿ ಮಾಡಿಕೊಂಡು 2 ಕಪ್ ಉಪ್ಪು ಹಾಕಿ ಲೋ ಫ್ಲೇಮಲ್ಲಿ ಬೇಯೋಕ್ಕೆ ರೆಡಿ ಮಾಡ್ಕೋಬೇಕು. 1 ಕಪ್ ಇಟ್ಟು ನಾವು ರೆಡಿ ಮಾಡ್ಕೊಂಡು ಇಟ್ಟಿರುವ ಪಿಜ್ಜಾನ ಇಟ್ಬಿಟ್ಟು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಕ್ಕಿಡಬೇಕು. ಈಗ ಪಿಜ್ಜಾ ರೆಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.